ಇವತ್ ಬೆಳಿಗ್ಗೆ ಎದ್ದ ತಕ್ಷಣ ಈ ಕಾಳನ್ನ ತಗೊಂಡು ಒಂದ್ ಕಡೆ ಹಾಕ್ಬಿಟ್ಟೆ. ಇವತ್ ಬೆಳಿಗ್ಗೆ ಏನೋ ನಾರ್ಮಲ್ ಟೈಮ್ಗೆ ಎದ್ದೆ. ಎದ್ದ ತಕ್ಷಣ ಹಿಂಗ್ ಅನಿಸ್ತಿತ್ತು ಅಂದ್ರೆ ನಂಗೆ ಕಣ್ಣೇ ತೆಗಿಯಕ್ ಆಗ್ತಾ ಇಲ್ಲ, ಅಷ್ಟೊಂದಿದ್ದೆ. ಅಂದ್ರೂ ಹಾಗೋ ಹೀಗೋ ಎದ್ದು ಹೊರಗಡೆ ಬಂದೆ. ಬೆಳಿಗ್ಗೆ ಎದ್ದು ರನ್ನಿಂಗ್ ಹೋಗ್ಬೇಕು ಅನ್ಕೊಂತೀನಿ, ಆಗೋದೇ ಇಲ್ಲ. ಈ ಆಗಸ್ಟ್ ತಿಂಗಳಲ್ಲಿ ಮಾತ್ರ ಹೆವಿ ಶೆಡ್ಯೂಲ್ ಇದೆ ವರ್ಕ್ದು. ಮೊನ್ನೆ ಕಾಳ್ ನೆನೆಕಿಟ್ಟಿದ್ದೆ, ಕೆಲ್ಸದ ಫ್ರೆಶರ್ ಅಲ್ಲಿ ನಿನ್ನೆ ತಿನ್ನೋಕೆ ನೆನಪಾಗಿಲ್ಲ. ಇವತ್ ತಿನ್ಬೇಕು ಅಂದ್ರೆ ಟೇಸ್ಟ್ ಬರಲ್ಲ, ಸೊ ಅದ್ರ ಸಲುವಾಗಿ ವೇಸ್ಟ್ ಆಗ್ಬಾರ್ದು ಅಂತ ಯಾವ್ದಾದ್ರು ಪಕ್ಷಿ ತಿನ್ಲಿ ಅಂತ ಈ ತರ ಹಾಕಿದೀನಿ. ಆಮೇಲೆ ಇದನ್ನ ತಗೊಂಡು ವರ್ಕೌಟ್ ಮಾಡ್ಬೇಕು ಅಂತ ಮೇಲ್ಗಡೆ ಬಂದೆ. ನಿಮ್ಗೆಲ್ಲಾ ಮೋಟಿವೇಶನ್ ಮಾಡೋ ನಾನೇ ಒಂದೊಂದ್ಸಲ ಡಿಮೋಟಿವೇಟ್ ಆಗ್ಬಿಡ್ತೀನಿ. ಯಾಕೆ ಅಂದ್ರೆ ಕೆಲ್ಸದ ಫ್ರೆಶರ್, ಮನೆ ಪರಿಸ್ಥಿತಿ, ದುಡ್ಡು ಇರದೇ ಇರೋದು, ನನಗೆ ಹೆವಿ ಟೆನ್ಷನ್ ಆಗೋದು. ಅಂದ್ರೆ ಕರೆಕ್ಟ್ ವಿಡಿಯೋ ಮಾಡ್ಲಿಲ್ಲ ಅಥವಾ ಕರೆಕ್ಟ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ಲಿಲ್ಲ ಅಂದ್ರೆ ಹೆವಿ ಟೆನ್ಷನ್ ಆಗೋದು. ಇನ್ನು ಹೇಳ್ತಾ ಹೋದ್ರೆ ರೀಸನ್ ಮುಗಿಯಲ್ಲ. ಎಷ್ಟೇ ಕಷ್ಟ ಇದ್ರು ಮಿಡಲ್ ಕ್ಲಾಸ್ ಜೀವನ ನಗ್ನಗ್ತಾ ಸಾಗಿಸೋದು. ಡ್ಯೂಟಿಗೆ ಕರೆಕ್ಟ್ ಟೈಮ್ಗೆ ಹೋಗ್ಬೇಕು ಅಂದ್ರೆ ಬೈಕ್ ಇಲ್ಲ, ಬೈಕ್ ತಗೋಬೇಕು ಅಂದ್ರೆ ದುಡ್ಡಿಲ್ಲ, ದುಡ್ಡು ಬೇಕು ಅಂದ್ರೆ ದುಡಿಬೇಕು. ಮಂತ್ ಎಲ್ಲ ಕೆಲಸ ಮಾಡಿ ಬಂದ ಸ್ಯಾಲರಿ ನೆಕ್ಸ್ಟ್ ಮಂತ್ ಸ್ಟಾರ್ಟಿಂಗ್ ಗೆ ಹೇಗ್ ಹೋಗುತ್ತೆ ಅಂತ ಗೊತ್ತೇ ಆಗಲ್ಲ. ಮತ್ತೆ ಮಂತ್ ಎಂಡ್ ತನಕ ಮತ್ತೆ ಸಾಲ ಆಗಿರುತ್ತೆ. ಇಷ್ಟೇ ಮಿಡಲ್ ಕ್ಲಾಸ್ ಹುಡುಗರ ಜೀವನ. ಹೇಳ್ತಾ ಹೋದ್ರೆ ಮುಗಿಯಲ್ಲ. ಒಂದ್ಸಲ ಯೋಚನೆ ಮಾಡಿ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ. ಅವರು ಬಡವರೇ ಆಗಿರ್ಬೋದು, ನಮ್ಗೇನು ಕಮ್ಮಿ ಮಾಡಿಲ್ಲ. ಹಂಗಂತ ಸೀದಾ ವರ್ಕೌಟ್ ಮುಗಿಸ್ಕೊಂಡು ಊಟ ತರೋಕೆ ಅಂತ ಬಂದೆ. ಹಸಿವಾಗಿದೆ ಅಂತ 2 ಬಾಳೆಹಣ್ಣು ತಗೊಂಡು ತಿಂದೆ. ರೂಮಿಗೆ ಬಂದು ರೆಡಿ ಆದೆ ಚಂದೆ. ರೆಡಿ ಆದ್ಮೇಲೆ ಒಂದ್ ಪೀನಟ್ ಬಟರ್ ಡಬ್ಬಿ ತಗೊಂಡು ತಿಂದೆ. ಆಮೇಲೆ ಕೆಲ್ಸಕ್ಕೆ ಹೋಗೋಕೆ ಟೈಮ್ ಆಗುತ್ತೆ ಅನ್ಕೊಂಡು ತಂದಿರೋ ಬುತ್ತಿನ ಬಿಚ್ಕೊಂಡು ಒಂದ್ ಪ್ಲೇಟ್ ಅಲ್ಲಿ ಅನ್ನ ಮೊಸರು ಹಾಕೊಂಡು ಅದನ್ನೆಲ್ಲ ತಿಂದು ಮುಗಿಸಿ ಸೀದಾ ಮಾವಿನ ಹಣ್ಣು ತಿಂದೆ. ಆಮೇಲೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಸೀದಾ ಶೂಸ್ ಎಲ್ಲ ಹಾಕೊಂಡು ಕೆಲಸದ ಕಡೆ ಹೋದೆ. ಈ ನನ್ನ ವಿಡಿಯೋದಲ್ಲಿ ನನ್ನ ಜೀವನ ತುಂಬಾನೇ ಸಿಂಪಲ್ ಅನ್ಸಿರುತ್ತೆ. ನನ್ನ ಲೈಫ್ ಅಲ್ಲಿ ಏನ್ ನಡೀತಾ ಇದೆ ಅಂತ ನನಗ್ ಮಾತ್ರ ಗೊತ್ತಾಗುತ್ತೆ. ಏನೇ ಆಗ್ಲಿ, ಈ ವಿಡಿಯೋ ಇಷ್ಟ ಆದ್ರೆ ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಮತ್ತೆ ಬರ್ತೀನಿ. ರಾಮ್ ರಾಮ್, ಜೈ ಶ್ರೀರಾಮ್.